ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ತಿಂತೀನಿ. ಮತ್ತು ನಾನು 8 to 9 ಮಂತ್ಸ್ವರೆಗೂ ಬರೀ ಹಾಟ್ ವಾಟರೇ ಕುಡ್ದೆ, ತಣ್ಣೀರು ಕುಡ್ದೇ ಇಲ್ಲ. ಮತ್ತು ನನ್ನ ಮಗ ಅಷ್ಟು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಅಲ್ಲಿ ಅಷ್ಟು ನನ್ನ ವೆಯ್ಟ್ ಲಾಸ್ ಆಗ್ತಿತ್ತು. ಮತ್ತು ನನ್ನ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಬಿರಾದಾರ್ ಚಾನಲ್. ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್. ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ನಾನು ಪ್ರೆಗ್ನೆಂಟ್ ಇದ್ದಾಗ 9 ಮಂತ್ಸಲ್ಲಿ 78 kg ಆಗಿದ್ನಿ. ಮತ್ತು ಡೆಲಿವರಿ ಆದಮೇಲೆ 65 kg ಆಗಿದೆ. ನಾನು C-ಸೆಕ್ಷನ್ ಆಗಿದ್ದು. ಮತ್ತು ಡೆಲಿವರಿ ಆದಮೇಲೆ ನಾನು ರವೆ ಪಾಯಸ ಕುಡಿತಿದ್ದೆ, ಅಂದರೆ ಬೆಲ್ಲ ಹಾಕಿರೋ ರವೆ ಪಾಯಸ ಕುಡಿತಿದ್ದೆ. ಮತ್ತು ಇಡ್ಲಿ ತಿಂತಿದ್ದೆ, ಮತ್ತು ರೊಟ್ಟಿ ಚಪಾತಿ ತಿಂತಿದ್ದೆ. ಬಟ್ ಚಪಾತಿನ ನಾನು ಎಣ್ಣೆ ಹಚ್ಚಿಬಿಟ್ಟು ಬೇಯಿಸಿರೋದು ತಿಂತಿದ್ದಿಲ್ಲ. ಮತ್ತು ಪಲ್ಯನೂ ಅಷ್ಟೇ ಒಗ್ಗರಣೆ ಕೊಟ್ಟಿರೋ ಐಟಮ್ನ ತಿಂತಿದ್ದಿಲ್ಲ. ಸೊಪ್ಪು ಮತ್ತು ಬೇಳೆನ ಕುದಿಸ್ಬಿಟ್ಟು ಅದಕ್ಕೆ ಕೆಂಪು ಚಟ್ನಿ ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ತಿಂತೀನಿ. ಮತ್ತು ನಾನು 8 to 9 ಮಂತ್ಸ್ವರೆಗೂ ಬರೀ ಹಾಟ್ ವಾಟರೇ ಕುಡ್ದೆ, ತಣ್ಣೀರು ಕುಡ್ದೇ ಇಲ್ಲ. ಮತ್ತು ನನ್ನ ಮಗ ಅಷ್ಟು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಅಲ್ಲಿ ಅಷ್ಟು ನನ್ನ ವೆಯ್ಟ್ ಲಾಸ್ ಆಗ್ತಿತ್ತು. ಮತ್ತು ನಾನು ಮಧ್ಯೆ ಏನೂ ತಿಂತಿದ್ದಿಲ್ಲ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಷ್ಟೇ ತಿಂತಿದ್ದೆ. ಮತ್ತು ಏನಾದರೂ ಭಾಳ ಹಸು ಆದರೆ ಏನಾದರೂ ಒಂದು ಫ್ರೂಟ್ ತಿಂತಿದ್ದೆ ಅಷ್ಟೇ. ಮತ್ತು ನಾನು ವಾಕ್ ಮಾಡಿಲ್ಲ, ಎಕ್ಸಸೈಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ಬರೀ ನಾನು ಆಯಿಲ್ ಹಾಕಿರೋ ಐಟಮ್ನ ತಿನ್ನೋದು ಬಿಟ್ಟೆ ಅಷ್ಟೇ. ಮತ್ತು ರೈಸು ಮಧ್ಯಾಹ್ನ 1 ಟೈಮ್ ಅಷ್ಟೇ ತಿಂತಿದ್ದೆ, ಜಾಸ್ತಿ ತಿಂತಿದ್ದಿಲ್ಲ. ಮತ್ತು ದಿನಕ್ಕೆ 2 ಎಗ್ ತಿಂತಿದ್ದೆ, ಬೆಳಿಗ್ಗೆ 1, ರಾತ್ರಿ 1. C-ಸೆಕ್ಷನ್ ಆಗಿತ್ತಲ್ಲ, ಹೊಲಿಗೆ ಮಾಯಬೇಕಿತ್ತಲ್ಲ, ಅದಕ್ಕೆ 2 ಎಗ್ ತಿಂತಿದ್ದೆ ಡೈಲಿ. ಮತ್ತು ಹಾಟ್ ವಾಟರ್ 9 ಮಂತ್ಸ್ವರೆಗೂ ಕುಡಿದೆ. ಮತ್ತು ಆಮೇಲೆ 9 ಮಂತ್ಸ್ ಆದಮೇಲೆ ಸ್ವಲ್ಪ ಒಗ್ಗರಣೆ ಐಟಮ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು 9 ಮಂತ್ಸ್ವರೆಗೂ ಹೊರಗಿಂದ ಯಾವ ಐಟಮ್ನೂ ನಾನು ತಿಂತಿದ್ದಿಲ್ಲ, ಮನೇಲಿ ಮಾಡಿದ್ದೇನೆ ತಿಂತಿದ್ದೆ. ಅದು ಮನೇಲಿ ಮಾಡಿದ್ರೂ ಆಯಿಲ್ ಹಾಕಿ ಮಾಡಿದ್ದನ್ನು ಯಾವುದು ತಿಂತಿದ್ದಿಲ್ಲ. ಆಮೇಲೆ 9 ಮಂತ್ಸ್ ಆದಮೇಲೆ ಸ್ವಲ್ಪ ಒಗ್ಗರಣೆ ಹಾಕಿರೋದನ್ನು ತಿಂದೆ. ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತ ಹೋದೆ. ಅಂದರೆ ತಿನ್ನೋದನ್ನು ಜಾಸ್ತಿ ಒಮ್ಮೆಲೇ ಅಂದರೆ ತಿನ್ನೋದನ್ನು ಅಂದರೆ ಏನು, ಒಗ್ಗರಣೆ ಕೊಟ್ಟಿರೋದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಜಾಸ್ತಿ ಆಯಿಲ್ ಹಾಕಿರೋದನ್ನು ಹಾಕ್ತಿದ್ದಿಲ್ಲ, ಸ್ವಲ್ಪನೇ ಆಯಿಲ್ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ತಿಂತಿದ್ನಿ. ಮತ್ತು ಹಿಂಗೆ 1.5 ವರ್ಷ ಮಾಡಿದೆ. ಆಮೇಲೆ ನಾರ್ಮಲ್ ಆಗಿ ಬಂತೆ. ನಾರ್ಮಲ್ ಆಗಿ ಮೊದಲು ಹೆಂಗೆ ತಿಂತಿದ್ದೆ ಹಂಗೆ ತಿಂತಿದ್ದೆ. ಜಾಸ್ತಿ ತಿಂತಿದ್ದೆ, 3 ಹೊತ್ತು ತಿಂತಿದ್ದೆ. ಮಧ್ಯೆ ತಿನ್ನೋದನ್ನು ಬಿಟ್ಟೆ. ಮತ್ತು ಹೊರಗಡೆ ತಿನ್ನೋ ಫುಡ್ ತಿಂತಿದ್ದಿಲ್ಲ. ಆಮೇಲೆ ಆಮೇಲೆ ವಾಕ್ ಮಾಡುತ್ತಿದ್ದೆ. ಆಮೇಲೆ ವಾಕ್ ಮಾಡೋಕೆ ಸೊ ಹಿಂಗೆ ಮಾಡಿ ನಾನು 65 kg ಆಗಿತ್ತು. ಅಲ್ಲಿ ಈಗ ಮಾಡಿದ ಮೇಲೆ ನನಗೆ 50 kgಗೆ ಬಂದೆ. ಸೊ ಇಷ್ಟು ಮಾಡಿದ್ದಕ್ಕೆ ನನಗೆ ಇಷ್ಟೊಂದು ಬೆನಿಫಿಟ್ ಸಿಕ್ತು. ನಾನು ಯಾವ ಎಕ್ಸಸೈಸು ಮಾಡಿಲ್ಲ, ಏನೂ ಮಾಡಿಲ್ಲ, ಬರೀ ಇಷ್ಟೇ ಮಾಡಿದ್ದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.